ನಡೆಸಬೇಕಾದ್ರೆ ಇದು ನಮ್ಗೇನಪ್ಪ ಗ್ರಾಮ ಪಂಚಾಯತ್ ನಮ್ಮ ಸರ್ಕಾರ. ಟೆಂಡರ್ ಕರಿಬೇಕು ಅಥವಾ ಯಾರಿಗೆ ಕೊಡಬೇಕು ನೋಡಿ ನೀವು ಮಾಡಿಸ್ಬೇಕು. ಹೌದಾ? ನಾವು ಅದಕ್ಕೆ ನಾವು ಅದಕ್ಕೆ ಹೇಳಿದ್ರೆ ಏನಂತ ಎಲ್ಲಗಳ ಆ ಮೆಂಬರ್ ಹೇಳಿದ್ರೆ ಅವರು ಒಪ್ಪಿದ್ರೆ ಮಾಡಬೇಕು, ಇಲ್ಲದ್ರೆ ನಾವಿಲ್ಲ. ಪಂಚಾಯತಿ ಮೆಂಬರ್ಸ್ ಅಂದ್ರೆ ಎಲ್ಲರಿಗೂ ಈಕ್ವಲ್, ಎಲ್ಲರೂ ಒಂದೇ ಅಲ್ಲ. ಅದು 10% ಗೊತ್ತ, ಅದಕ್ಕೂ ಗೊತ್ತದ. ನೀವೇನೇ ಸ್ಟಾರ್ಟಿಂಗ್ ಬೇಡ, ಜೂನ್ ಜುಲೈ ನೀವು ಎಷ್ಟದ ಅಷ್ಟು ವರ್ಕ್ ಮಾಡೋದು. ನೀವು ಎಷ್ಟದ ಅಷ್ಟು ವರ್ಕ್ ಮಾಡೋದು. ಮೊನ್ನೆ ಇವಾಗ 10% ಮೇಲೆ ವರ್ಕ್ ಮಾಡಂಗಿಲ್ಲ. ಟ್ರಾವೆಲ್ ವರ್ಕ್ ಇಷ್ಟೇ ಕಾಂಪೌಂಡ್ ಮಾಡಕ್ಕೆ ಅಲ್ಲ. ಇವಾಗ ಸ್ಕೂಲ್ ಅಪ್ಪ ನಾವು ಎಷ್ಟು ಹೇಳಿದ್ವಿ, ಸ್ಕೂಲ್ಗೆ ಕಾಂಪೌಂಡ್ ಬೇಕಂದ್ರೆ ಕಾಂಪೌಂಡ್ ಗೇಟ್ ಅಲ್ಲ. ಪಂಚಾಯತ್ ನೀವು ಒಪ್ಪಿಗೆ ಇಲ್ಲ ಅಂತಲ್ಲ, ಒಪ್ಪಿಗೆ ಕೊಟ್ಟ ಮೇಲೆ ಅದು ಆಗ್ಬೇಕಲ್ಲ. ನೀವು ಒಪ್ಪಿಗೆ ಕೊಟ್ಬಿಟ್ಟಿದ್ರೆ ರೈಟ್, ನಿಮ್ಮದು ಅಕೌಂಟ್ನಾಗ ಸ್ಯಾಂಕ್ಷನ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಹಾ, ಅಡಿಗೆ ಮನೆ ಅಂದ್ರೆ ಅದಕ್ಕೊಂದು ಬಟ್ ಅದು ನಡಿಬೇಕು. ಪ್ರಯತ್ನ ಮಾಡಿದ್ದೀರಿ, ಕಾರ್ಯರೂಪಕ್ಕೆ ಬರೋದಕ್ಕೆ ಏನ್ ವ್ಯವಸ್ಥೆ ಮಾಡಿದ್ದೀರಿ? ಅದಾ ಕಾಂಪೌಂಡ್ ಆಯ್ತು, ಬೇರೆ ಬೇರೆ ವಸ್ತುಗಳು, ದಾರಿಗಳು, ದಾರಿಗೆ ಅವಾಗ 4 ಲಕ್ಷ ರೂಪಾಯಿ ಮಾಡ್ತಿರ್ತಾರೆ. ಸುಮ್ಮನೆ ಪೇಪರ್ ವರ್ಕ್ ಮಾಡ್ತಿದ್ರೆ ಮತ್ತು ಪ್ರಾಕ್ಟಿಕಲ್ ಮಾಡೋದಾಗ್ಬೋದು. ನಾನು ಹೇಳೋವರೆ ಸಿದ್ಧಾಗ ಆಗ್ಬಾರ್ದು. ನನಗೆ ಯಾರು ಮಾಡ್ತಾರ ಯಾರಿಲ್ಲ ನನಗೆ ಗೊತ್ತದ. ಇಂಥದ್ರ ನೀನೇ ಅದ್ರ ಕೂಡ ನೀನೇ ಕೆಲಸ ಮಾಡ್ತಾರೆ. ಅವನೊಬ್ಬ ಯಾರು ಮಾಡಿದ್ದೀರಪ್ಪ? ಸಿಸಿ ರೋಡ್ ಹಾಕಿ ಕರೆಂಟ್ ಹಾಕಿ ಇಲ್ಲ 50 ಹಾಕ್ತಾರ. ಆಸ್ಪತ್ರೆ ಗವರ್ಮೆಂಟ್ ನಮ್ಗೆ ಸುಮ್ಮನೆ ಕೊಡತ್ತೆ. ಮತ್ತೆ ನಾನು ಈಗ ಯಾರು ಪಂಚಾಯತ್ ನೀವು ಅದಿರಲ್ಲ ಎಲ್ಲಿ ಓದಿ ನಾನು ಎಲ್ಲಿ ಕಳಿಸ್ತೀನಿ ಓಟ್ ಮಾಡೋ ಕೇಳ್ತೀನಿ. ಯಮ ಬಾಮ ಅಂತ ಕರ್ಕೊಂಡೋಗಿ ಫೋಟೋ ಇಡ್ತೀನಿ, ಒಳ್ಳೇದು ಇಡ್ತೀನಿ, ಇನ್ನೊಂದು ಇಡ್ತೀನಿ. ಅಷ್ಟು ಬಿಂಚ ಹೋಗ್ಬಿಟ್ಟು ಒಳಗಡೆ ನೀವು ಕಣ್ಣಿಗೆ ನೋಡ್ಕೊಂಡು ಇವಾಗ ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು? ನಾನು ಯಾರು ಇದು ಮಾಡ್ಬೇಕು? ನಾನು ಜವಾಬ್ದಾರಿ 90 ಮೀಟರ್ ಮಾಡಿದ್ದು 120 ಮೀಟರ್ ಕೊಡ್ತೀನಿ. ಎಷ್ಟು ಮೀಟರ್ ಆಗೈತೆ? ಮತ್ತೆ ಯಾಕೆ ಮಾಡಬೇಡ್ರಿ? ಮತ್ತೆ ಯಾರು ಇಟ್ಕೊಂಡು ಯಾರು ಮಾಡಿ 120 ಮೀಟರ್ ಎಕ್ಸ್ಪರ್ಟ್ ಆಗಿತ್ತಾ? ಒಂದು ಹಳೆ ಎಕ್ಸ್ಪರ್ಟ್ ಆಗಿತ್ತು. ಹಳೆ ಎಕ್ಸ್ಪರ್ಟ್ ಬೇಡ, 90 ಮೀಟರ್ ಮಾಡಿದ್ರಿ. 90 ಮೀಟರ್ ಹಾಕಿಬಿಡಿ. ಮತ್ತೆ 50 ಮೀಟರ್ ಮಾಡೋದು ಮತ್ತೆ ಎಷ್ಟು ಬಳಸಿ ಹೇಳ್ಬೋದು? ಮತ್ತೆ 90 ಮೀಟರ್ 50 ಮೀಟರ್ ಆಗಿದೆ. ಮತ್ತೆ ನಮ್ಮ ಗತಿ ಏನು? ನಾವು ಎಷ್ಟು ಮೀಟರ್ ಹೊಡ್ತೀವಿ, ಎಷ್ಟು ಉಸು ಹೊಡ್ತೀವಿ, ಮತ್ತೆ ನಮ್ಮ ಗತಿ ಏನು ಮಾಡೋದು? ಇಲ್ಲ ಮತ್ತೆ ಮೇವು ಹೆಂಗೆ ಮಾಡ್ತಾರೆ? ಈಗ ನೀವು ಕೇಳಿದ್ದು ಸರಿ ಐತೆ. ಇರ್ತಕ್ಕಂಥ ಅನುಮೋದನೆ ಆಗಿದ್ದು ಅಮೌಂಟ್ ಕರೆಕ್ಟ್ ಅಷ್ಟೇ ಇತ್ತು. ಮಾಡ್ತಕ್ಕಂಥ ಟೆಕ್ನಿಕಲ್ ಆಸ್ಪೆಕ್ಟ್ ಮೊದಲು ಸಾಗರ ಇದ್ದ ಅವ ಸ್ವಲ್ಪ ಇದು ಬಿಟ್ಟು ಅದು ಎಸ್ಟಿಮೇಟ್ ಕ್ಯಾನ್ಸಲ್ ಆಗಿಬಿಟ್ಟು ಅವ್ರಂತೂ ಅವ್ರು ಬಿಟ್ಟು ನಾವು ಟೆಕ್ನಿಕಲ್ ಅದು ತಪ್ಪಾಗಿದ್ದಕ್ಕೆ ಇನ್ನು ಅನ್ಯಾಯ ಆಗ್ತದೆ ಬೇಡ ಇಲ್ಲಿ ಇಂತ ಬಿಟ್ಟು ನೆಕ್ಸ್ಟ್ ಮಾಡಿ ರವಿ ಬಂದ ರವಿ ಬಂದ್ಮೇಲೆ ಕರೆಕ್ಟ್ ಆಗಿ ಮಾಡಿಟ್ಟಿದ್ದ ಮಾಡಿಟ್ಟ ಏನಾಗ್ಬಿಟ್ಟು ಅದು ನಿಮ್ಮ ಓನರೇ ಬಂದು ಇದು ಯಾವ್ದು ಸ್ಟ್ಯಾಂಡ್ ಹಾಕ್ಬೇಕು ಅದಕ್ಕೆ ಅಡ್ಡ ಮಾಡಿದ್ರು. ಅದೆಲ್ಲ ಜಾಸ್ತಿ ಅದಕ್ಕಂತ ಅದು ಚೇಂಜ್ ಮಾಡಿದ್ಮೇಲೆ ಏನು ಬಂದು ನೆಕ್ಸ್ಟ್ ರಿಎಸ್ಟಿಮೇಟ್ ಮಾಡಿ ಪೇಪರ್ ಹಾಕಬೇಕು ಇದು ಮಾಡಿ ನೀನು ಒಂದು ಮಾಡಿಕೊಂಡ 3 ವರ್ಷ ನಾವು ಮಾಡಿದ್ವಿ ಪಂಚಾಯತ್. ನೀನ್ ಮಾಡಿಲ್ಲ ನಮ್ಗೆ ಎಷ್ಟು ತ್ರಾಸ ಐತೆ ಪೇಪರ್ ವರ್ಕ್ ನಮಗೆ ಆದ್ರೆ ಏನೇ ಇರಲಿ ಆ ಸಾರ್ ಕೇಳಿದ ಏನೈತಿ ಗೊತ್ತಾ ಯಾಕೆ ಆಗೋದು ವರ್ಕ್ ಅಂತ ಕೇಳಿದ್ಬೇಕಾ? ಇವಾಗ ನಾವು ಹೇಳಿದ ಪ್ರಕಾರ ಗೌಡ್ ಬಿಲ್ ನೆಕ್ಸ್ಟ್ ಸಿಟಿಯಲ್ಲಿ
ಆಸ್ಪತ್ರೆ ಮಾಡಕ್ಕಲ್ಲ, ಮೆಂಬರ್ ಇದೆಲ್ಲ ಕುಂತು ಅರ್ಧ ತಕ್ಕಂತ ಅಂತ ಹೇಳಕತ್ತೀನಿ ಈಗ. ನಾವೊಂದು ಏನು ನೀವು ಮಾತಾಡೋದು ಕೆಲವು ಬಂದಿದ್ದು ಊರಿಗೆ ಮಾಡಿಲ್ಲ ಅಲ್ಲ ನಾನು ರೋಡ್ ಬರ್ತೀನಿ ನೋಡ, ಒಂದು ರೋಡ್ ಮಾಡೋದು ಮತ್ತೆ 26 ಜನ ಮೆಂಬರ್ ಅದನ್ನೇ ಹೇಳ್ತೀವಲ್ಲ. ನೀವು ಈಗ ವಾಲಿಬಾಲ್ ಮಾತಾಡೋದಲ್ಲ ಸುಮ್ಮನೆ. ಒಂದು ಪಾಯಿಂಟ್ ಅರ್ಥ ಮಾಡಿಲ್ಲ. ಅದು ಹೇಳೋದು ಕೆಲವೊಂದು ಸಮಸ್ಯೆ ಪಂಚಾಯತ್ ಇರಲಿ ಸಮಸ್ಯೆ ಅಂತ ಇಲ್ಲೇನು ವ್ಯತ್ಯಾಸ ಮಾಡಕ್ ಬರಲ್ಲ. ನಾನು ಮಾಡಕ್ಕಲ್ಲ, ಅದು ಕಟ್ಟಾರ. ಒಂದು ಕೆಲಸ ಸ್ಯಾಂಕ್ಷನ್ ಮಾಡಿದ್ರೆ ಇವ್ರೇನ್ ಇವಾಗ ಅಂದ್ರೆ ಆ ಕಡೆ ಬೇರೆ ಈ ಕಡೆ ಬೇರೆ ಅಂದ್ರೆ ಏನಿದು ಅವರು ಇದು ವರ್ಕೌಟ್ ಬಿಡ್ತಾರೆ. ಇದು ಅದು ಡಿವೈಡ್ ಮಾಡಿ 26 ಜನ ನರೇಗಾದಿಷ್ಟು ಒಂದು 20 ಲಕ್ಷ ಬಂತಂತೆ. 20 ಲಕ್ಷ 26 ಜನಕ್ಕೆ ಡಿವೈಡ್ ಮಾಡಿದ್ಮೇಲೆ ಅದ್ರಾಗ ಇಷ್ಟಿಷ್ಟು ಅಂದ್ರೆ 30 ಲಕ್ಷ ಒಂದು ರೋಡ್ ಇರ್ತದೆ. 4 ಲಕ್ಷ 5 ಲಕ್ಷ ಅವರು ಅದನ್ನ ಅವರೇ ಮಾಡ್ತಾರಂತ ಲೆಕ್ಕ ಅಷ್ಟೇ. ಅವ್ರು ಮಾಡಲಿಲ್ಲ ನಾವು ಬೇರೆ ಹೋಗಿ ಅಂದ್ರೆ ಅಡ್ಡ ಆಗಿರೋದ್ರೆ ಮಾಚಣಿನ ಅದೇ ಎಲ್ಲ ವರ್ಷ ಹಿಂದಿನ 5-6 ವರ್ಷದಿಂದ ಕೂಡ ಸ್ಯಾಂಕ್ಷನ್ ಆಗೈತೆ. ಯಾವ ಮಾರ್ಚ್ ಬರುತ್ತೆ ಗಡವಿಲ್ಲ, ಗಡ ಹಂಗೋಯ್ಲೈತೆ ಎಂಬುದು ನನಗೆ ರಾಜ ಮಾಹಿತಿ ಕೊಡ್ತಾ ಇದ್ದಾರೆ. ಕುಂತ್ಕೊಳ್ರಿ, ಇದು ಬಗೆಹರಿದಲ್ಲಿ ಎಲ್ಲರೂ ಅರ್ಥ ಮಾಡ್ತಾರೆ. ನಾನು ಕೇಳ್ತಿರೋದು ಯಾರ ಮೇಲೆ ಬೇಸಿಲ್ಲ. ಆ ಬಿಜೆಪಿ ಬರ್ತಿರ್ಲಿ, ಕಾಂಗ್ರೆಸ್ ಇರಲಿ, ಇನ್ನೊಬ್ಬ ಬರ್ತಿರ್ಲಿ, ನಮ್ಗೇನು ಭೇದ ಭಾವ ಇಲ್ಲ. ನಮ್ಗೇನಪ್ಪ ಊರಿಂದ ಡೆವಲಪ್. ಇದು ನಮ್ದೇನಪ್ಪ ಗೊನಾಳ ಪಂಚಾಯತ್ ಅಂದ್ರೆ ಒಂದು ರೀತಿಯಲ್ಲಿ ನಮ್ದು ಒಂದು ಹೆಮ್ಮೆಯಾಗಿ ನಂಬರ್ 1 ಬರ್ಬೇಕು ಅನ್ನೋದು ಆಸೆ. ಚಿಂದವಾಳ ಆಗಲಿ, ಜಾರಳ ಆಗಲಿ, ಬೊಮ್ಮನಾಳ ಆಗಲಿ, ಗೋನಾಳ ಆಗಲಿ, ಇಲ್ಲೆಲ್ಲ ಪಂಚಾಯತ್ ಇರೋದ್ರಿಂದ ರೈತಪ್ಪ ಎಲ್ಲರೂ ದೇಶ ನಡೀತಾಗಿದ್ರು ಕೂಡ. ಇಲ್ಲವಾದ್ರೆ ಸುಮ್ಮನೆ ನಾವೇ ಮೆಂಬರ್ಗಳು ಇದು ನಿಂದು ವರ್ಕು, ಇದು ನಂದು ವರ್ಕು, ರಾಸದ ವರ್ಕು, ಅದು ಲೆಕ್ಕದಾಗ ಬರೋದಿಲ್ಲ. ಅದು ಕಾನೂನ್ಯಾಗ ಬರೋದಿಲ್ಲ. ನಮ್ದು ನಿಮ್ದು ಅನ್ನೋದು ಇನ್ನು 1-5 ಲಕ್ಷ ಇದು ಒಳ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹೌದಿಲ್ಲ, ಏನೋ ಬಿಡುವಾಗ ಅವರೊಂದು ಮಾಡ್ಕೊಂಡು ಇವರೊಂದು ಮಾಡ್ಕೊಂಡ್ರೆ ಅದು ಅಧ್ಯಕ್ಷ ಆಗ್ಲಪ್ಪ ಅಂತ ನೀನು ಹೇಳಿದ್ರು. ಇಲ್ಲ ಆದರೆ ಅವು ಸರಿ ನಾನು ನಾಗೇನು ಇದ್ರ ಓಡಾಡತ್ತ ನಾ ಬೀಳ್ತೀನಿ ಮಾಡ್ಬಿಡ್ತಿರಲ್ಲ. ಅವ್ರು ಹೇಳ್ಬೋಡ, ಅವ್ರು ಹೇಳಿದ್ರೆ ನಾನು ಮಾಡ್ಬಿಡ್ತೀನಿ. ಇವರು ಮೆಂಬರ್ಗಳೇ ಫೇಲ್ ಆದ್ರು ಅಂದಾಗ ಪಂಚಾಯತ್ ಏನ್ ಮಾಡ್ಬೇಕಾಗ್ತದೆ. ಈಗ ದಯವಿಟ್ಟು ಎಲ್ಲ ಸದಸ್ಯರು ಅರ್ಥ ಮಾಡ್ರಿ. ಈಗ ಅವ್ರು ಹೇಳಿದ ಒಂದು ಪ್ರಶ್ನೆ, ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಉದ್ಯೋಗಕ್ಕೆ ಕೊಡೋ ಟೈಮ್ನ ಕೂಡ ಕೂಲಿಕರು 30 ಜನ ತೊಂದರೆ ಮಾಡಕ್ಕೆ ಪಂಚಾಯತ್ ಹೋಗಿ ವೇಟ್ ಅಂತ ನಿಂತಿರ್ತೀವಿ. ನೀವು ಕೂಡ ನಿಮ್ಮ ಓಟ್ ಮಾಡಕ್ಕೆ ಇಡೀ ಕವರ್ ಆಗಲ್ಲ ಅಂತ ಬಿಟ್ಟು ವಾರ್ಡ್ನಾಗ ನೀವು ಮೆಂಬರ್ ಆಗಿರ್ತೀವಿ.
ಒಂದ್ ವೇಳೆ ನೀವು ಅದನ್ನ ಆಗ್ಲಾದ ಕೆಲಸ ಅವಧಿ ಒಳಗೆ ನಾನು ಜವಾಬ್ದಾರಿಯನ್ನು ಮುಗಿಸ್ಬೇಕು. ಮುಗಿಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಹಿತೈಷಿಗಳಿಗೆ ಮತ್ತೊಂದು ಬೇಕೇ ಬೇಕು. ಯಾಕಂದ್ರೆ ನಾನು ಎನ್ ನಂಬರ್ 20% ಹಾಕೋದ್ರಿಂದ ಲೋಕಲ್ ಬಿಟ್ಟು ಯಾರು ಮಾಡಕ್ ಆಗಲ್ಲ. ಬೇರೆ ಯಾರು ಕಾಂಟ್ರಾಕ್ಟ್ ಕರೆದ್ರೆ ಬಂದ್ ಮಾಡಕ್ 20% ಎನ್ ನಂಬರ್ ಮುಂಚೆ ಲಾಸ್ ಆಗುತ್ತೆ. ಎನ್ ನಂಬರ್ ಹಾಕಿದ್ರೆ ವರ್ಕ್ ಸ್ಟಾರ್ಟ್ ಆಗಲ್ಲ. ಇವು ಅಸಂಸ್ಥಿತಿ ಆಗ್ತದೆ. ಒಂದು ರೆಸಲ್ಯೂಷನ್ ಮಾಡ್ರಿ, 20% 10% ಎಲ್ಲ NMR ಹಾಕೋದು ಹಾಕಂದ್ರೆ ಆಗೋದಿಲ್ಲ ಅಂತ ಹೇಳ್ರಿ. ಎದಕ್ಕೆ ಆಗೋದಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡ್ರಿ, ದಿನಕ್ಕ 500 ರೂಪಾಯಿ ದುಡಿತಿದ್ದಾರೆ ಇವಾಗ ಲೇಬರ್ಸ್. ಮೆಣಸಿನ್ಕಾಯಿ ಕಿತ್ತದು ಅದು ಇದು ಅನ್ನೋದು ನೀವು ಕೊಡೋದು 350 ರೂಪಾಯಿಗೆ ಯಾಕೆ ಬಂತ ಹೇಳ್ತೀರಿ ಅವ್ರನ್ನ? ಈ ಟೈಮ್ ಬಿಟ್ಟು ಬೇರೆ ಟೈಮ್ ಹಾಕಿದ್ರೆ ಅವ್ರು ಬರ್ತಾರೆ. ಇದೇ ಟೈಮ್ನಾಗ NMR ಹಾಕಿದ್ರೆ ಅವ್ರು 500 ರೂಪಾಯಿ ದುಡಿಯೋಕೆ 350 ರೂಪಾಯಿಗೆ ಯಾಕೆ ಬರಕ್ ಹೋಗ್ತಾರೆ ಅವ್ರು? ಇದು ಈ ಸೀಸನ್ ಇರುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಯಾರದು ಬಿಡೋದು ಎಲ್ಲ ಸೀಸನ್ ಇರುತ್ತೆ. NMR ಹಾಕಿದ್ರೆ ಯಾರಾದ್ರು ನಾವು ಹೇಳ್ತಿದ್ವಿ ಇಲ್ಲ ವರ್ಷದ ಆಗಿದ್ರೆ ಕ್ಲೋಸ್ ಆಗ್ತದೆ, ಹೆಸರೇ ಹಾಕಿಬಿಟ್ರು ಅಂತ ಕೂಡ ಇವ್ನು ಬಜೆಟ್ ಹೇಳಿದಂಗ ಯಾರು ನಾಗರಾಜ್ ಹೇಳಿದಂಗ ಅವ್ರು ಇರೋ ಕರೆಕ್ಟ್ ಇದೆ ಬರ್ಬಿಟ್ರಿ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಲೇಬರ್ ಇದಾರೆ. ಲೇಬರ್ಸ್ನ ಪಂಚಾಯತಿ ಬಳಸ್ಕೊಳ್ತಾ ಇಲ್ಲ. ಲೇಬರ್ಸ್ ಇದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೀನಿ, ನನಗೆ ಹೇಳ್ರಿ ನಾನು ಲೇಬರ್ಸ್ ಕೊಡ್ತೀನಿ ಅಂತ. 20% ಲೇಬರ್ಸ್ ನಾನು ಅವತ್ತು ಹೇಳಿದ್ನಲ್ಲ ಗೌಡ್ರ, 20% ನಾವು ಕೊಡ್ತೀವಿ ಲೇಬರ್ಸ್ನ. ಲೇಬರ್ಸ್ ಇಲ್ಲ ಅಂತ ಹೇಳ್ಬೇಡಿ. ನೀವು ಅಮೌಂಟ್ ಬಿಡಿಸ್ಕೊಡ್ರಿ ಅಂದಾಗ ಲೇಬರ್ಸ್ ಬರ್ತಾ ಇಲ್ಲ. ಕರೆಕ್ಟ್? ಮತ್ತೆ ಹೆಂಗಿದೆ ಹೆಂಗ ಹೇಳ್ರಿ ಸರ್ ನಿಮ್ಗೆ? ಲೇಬರ್ ಕೊಡ್ತೀನಿ ಸ್ಕೂಲ್ ಮೀಟಿಂಗ್ ನಲ್ಲಿ ಮಾತನಾಡಬೇಕಾದ್ರೆ ನಾವೇನು ಎಸ್ಟಿಮೇಟ್ ಕೊಡ್ತೀನಿ, ನೀವು ನಮ್ಮ ಪ್ರಕಾರ ಪಂಚಾಯತ್ ನಿಮ್ ಹ್ಯಾಂಡ್ ಓವರ್ ಮಾಡಿ. ನೀವು 20% ಕೊಡ್ರಿ, ಕೊಡ್ದಂಗೆ ಇದು ಮಾಡಿ ಕೇಳ್ರಿ. ಒಟ್ಟು ಲೇಬರ್ ಬೇಕು, ವರ್ಕ್ ಆಗ್ಬೇಕಂತ ಮರ್ಜ್ ಮಾಡೋದು ನೋಡಿದ್ವಿ ಸರ್. ಶಾಲೆನಲ್ಲಿ ಮಾಡಿದ್ರಿ ಗ್ರಾಮ ಸಭೆ, ನಾವು ಅವತ್ತೇ ಹೇಳಿದೀನಿ. ನಾನು ಲೇಬರ್ ನಾವು ಕೊಡ್ತೇವೆ ಅಂತ ನಾನು ಅವತ್ತು ಹೇಳಿದೀನಿ. STMC ಕಟ್ಟಡಕ್ಕೆ, ಶಾಲಾ ಕಟ್ಟಡ ಸಂಬಂಧಪಟ್ಟಂಗೆ ನಾವು ಅಲ್ಲಿ ಹೇಳಿದೀವಿ. ನೀವು ಪಂಚಾಯತಿನಲ್ಲಿ ಮೀಟಿಂಗ್ ಮಾಡಿದಾಗೂ ನಾವು ಹೇಳಿದೀವಿ ಏನಂತ, ನಾವು ಲೇಬರ್ಸ್ ಕೊಡ್ತೀವಿ 20% ಲೇಬರ್ಸ್ ಕೇಳ್ರಿ. ಯಾರಿಗೆ ಅಣ್ಣ? ನರೇಗದ್ದು ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ. ಅಲ್ಲಿ ಸಾರ್ ಕೇಳ್ರಿ. ಈಗ ಅವ್ರು ಕೇಳ್ರಿ, ಇಲ್ಲಿ ವ್ಯತ್ಯಾಸ ಆಗಿರೋದು ಇಷ್ಟೇನೆ. ಅವ್ರು ಏನು ಲೇಬರ್ ಬರ್ತೀವಿ, ಕೆಲಸ ಮಾಡೋದು ಕರೆಕ್ಟ್ ಆಗೈತೆ, ಕೂಲಿ ಬರ್ಬೇಕು. ಸುಮ್ಮನೆ ಬಿಡಿಸ್ಕೊಡಕ ಅವ್ರಿಗೆ ಬರಕಲ್ಲ, ಸುಮ್ಮನೆ ಬಿಡಿಸ್ಕೊಡಕ್ ಬರಲ್ಲ. ಅಲ್ಲಣ್ಣ, ಅಣ್ಣ ಅಣ್ಣ ಬಸವಣ್ಣ ಬರ್ತಾನ, ಕೆಲಸ ಮಾಡ್ತಾನ, ಆತ ಪೇಮೆಂಟ್ ಹಾಕ್ಬಿಡ್ರಿ, ಬಿಡಿಸ್ಕೊಡ್ರಿ ಅಂತ ಕೇಳ್ಬೇಡ್ರಿ ಅಂತ ಹೇಳ್ತಿರೋ. ಸಮಸ್ಯೆ ಅಲ್ಲಿ ಹೋಗಿ ಹಳದ ಉಳಿಸತೈತಿ. ಸುಮ್ಮನೆ ಬಿಡಿಸ್ಕೊಡ ಅಂದ್ರೆ ಹೆಂಗ್ ಬಿಡಿಸ್ಕೊಡ್ತಾರ? ಹೆಂಗ್ ಬಿಡಿಸ್ಕೊಡಾರ? ಅದಲ್ಲ ತಪ್ಪು. ನಾವ್ ಮಾಡುವುದು ನಾವು ನಾವು ಮಾಡೋದಲ್ಲ ಅಣ್ಣ. ಇಲ್ಲಣ್ಣ, ಬುನಾದಿ ತೆಗೆದೈತೆ, ಹಂಗೆ ಇರೋದು ಅದು. ಲೇಬರ್ ಕೂಡ ಮಾಡಿಸಿ, ಲೇಬರ್ ಹೆಂಗಂದ್ರೆ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅನ್ಕೋ. ಆ 1 ಲಕ್ಷದಲ್ಲಿ 20,000 ಲೇಬರಿಗೆ ಕೊಡೋದು, ಹೌದಾ? ಇನ್ನ 80,000 ನೀನು ಮಿಷನ್ ಕೊಟ್ಟನ್ನ ಮಾಡಿಸಿ. ಹೌದಾ? 20,000 ನಾವೇ ಮಾಡ್ತೀವಿ. ಹಂಗೆ ಇದೆ. ಇದಕ್ಕೆ ಒಣಗಾರರು PDO ಅಧ್ಯಕ್ಷರು ಆಗ್ತಿರಿ. ಲಾಸ್ಟ್ ಬಂದಿದೆ ಇದಕ್ಕೆ, ಪಂಚಾಯತ್ ಅಧ್ಯಕ್ಷರೇ ಆಗ್ತಾರೆ. ಮೊನ್ನೆ ನೋಟಿಸ್ ಹಾಕಿದ್ದಾರೆ CSO, ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದಿಂದ ಸ್ಟ್ರಿಕ್ಟ್ ಆಗಿ. ಏನ್ ಸರ್ PDO ಸರ್ ನೀವು ಹೇಳ್ರಿ ರೂಲ್ಸ್ ಬಗ್ಗೆ, ಅದೇನಿದೆ ನೀವು ನೋಡಿರ್ತೀರಿ. ನೋಟಿಸ್ ಅಲ್ಲಿ ಇರೋದನ್ನ ಹೇಳ್ರಿ. ಹಂಗೆ ಇದೆನಾ ಅಣ್ಣ? ಒಂದ್ ನಿಮಿಷ PDO ಹೇಳ್ರಿ. ಇಲ್ಲಿ ಕಸ ಹಾಕ್ಬಾರ್ದು, ಪಂಚಾಯತ್ ಉಸಿರಾಗ್ತಾರೆ. ಏನ್ ಮಾಡು ಅಣ್ಣ? ಅಲ್ಲಿ ಹೋಗ್ಬೇಡ.
ಗ್ರಾಮ ಸಭೆ ಹೇಳೋದು ಗೊತ್ತದೆ. ತಿರುಮಲ ಮುಂದೆ ಹಾಕಿ ಆಗ್ಬಾರ್ದಿಲ್ಲ. ಎಲ್ಲರೂ ಎಲ್ಲ ಕೇಳ್ತಿ, ಅಲ್ಲಿ ಹೇಳು. ಅವ್ರು ಕೇಳೋ ಪ್ರಶ್ನೆಗೆ ಪರಿಹಾರ ಹೆಂಗ್ ಮಾಡೋದು, ಏನು ಚರ್ಚೆ ಮಾಡೋದು ಮಾತಾಡೋದಲ್ಲ. ಅದಕ್ಕೆ ಕೇಳಿ ಅವರೇ ಮಾಡಿರೋ ನಾವು ಫೋಟೋ ಹಿಡಿದು ಹೋಗೋಣ. ಅವರೇ ಮಾಡಿ ಕೇಳಿ ದಯವಿಟ್ಟು ಗ್ರಾಮ ಸಭೆ ಏನಪ್ಪ ಅದಾಗೆ ಕೊಟ್ರೆ ಇನ್ನು ಮೇಲೆ ಸಾರ್ ಹೇಳಿದಾಗೆ ಇಲ್ಲಿ ನಾನು ಬಂದು 10 ತಿಂಗಳಾಯ್ತು, ಯಾವ ಮೆಂಬರ್ ಯಾರಿಗೆ ಕೆಲಸ ಕೊಡಬಾರ್ರಿ, ನಾವು ಮಾಡ್ತೀವಿ ಅಂತ ಯಾರು ಯಾರು ಮಾಡ್ಲಿಕ್ಕೆ ಅವರಿಗೆ ನಾವು ಬಿಲ್ ಮಾಡಕತ್ತೀವಿ. ಆದ್ರೆ ಯಾವ್ದೇ ಕೆಲಸ ಆದ್ರೆ ನೀವು ಮಾಡ್ತಕ್ಕಂಥ ಶಕ್ತಿ ಬರೀ ಪಂಚಾಯತಿ ಸಮರ್ಪಕವಾಗಿ ಮಾಡಿಕೊಡ್ತೀವಿ. ಯಾರು ಕಾರ್ಯಕ್ರಮ ಮೆಂಬರ್ ಏನಿಲ್ಲ. ಇಲ್ಲಿ ಏನಾಗತ್ತಂದ್ರೆ ಜನರು 20% ಪೇಮೆಂಟ್ ನಮ್ಗೆ ಯಾವ ಲೋಕಸಭೆ ನಮ್ಗೆ ಜನರ ಮೇಲೆ ನಮ್ಗೆ ಗಿಟ್ಟೆಲ್ಲ ಮಾಡೋದಕ್ಕೆ ಅದು ತೆಗೆದುಕೊಂಡಿದ್ದಾವೆ. ಅದ್ರಾಗೆ ದಯವಿಟ್ಟು ಹೇಳಿ ನಾವು ನೆಕ್ಸ್ಟ್ ಕಪ್ಲಿಂದ ಯಾರೇ ಬರ್ಲಿ ಇಂಥ ಕಾಮಗಾರಿ ನಿಂತರೂ ಅಪರಾಧ ನೀವೇ ಮಾಡ್ರಿ, ಅವ್ರೇನ್ ಬೇಡ ಅಂತ ಎಂದು ಹೇಳಿಲ್ಲ. ಯಾರೇ ಗಮನಕ್ಕೆ ಬಂದಿಲ್ಲ ಹೇಳ್ರಿ, ಯಾರು ಎಲ್ಲರೂ ಮಾಡ್ತಕ್ಕಂಥೈತೆ. ಅದೇ ಸದಸ್ಯರಾದ್ರೆ ಏನಾದ್ರೆ ಮೇಲುಸ್ತುವಾರಿ ಸಮಿತಿ ಮಾಡಿ ಕೊಡ್ತಾರ. ಸರ್, ನೀವು ಮಿಸ್ಗೈಡ್ ಮಾಡಬೇಡ್ರಿ. ನಾವು ಕೇಳ್ತಾ ಇರೋದು ಕ್ಲಿಯರ್ ಕ್ವಶನ್. ನಾವು ಕೇಳ್ತಿರೋದೇನು ನೋಡ್ರೆ, ಅದರಲ್ಲಿ ನರೇಗದಿದೆ ನೋಡ್ರೆ, ನರೇಗಾ ಕೂಲಿ. ಈಗ 20 ಲೇಬರ್ಸ್ ಅಂತ ಇರ್ತಾರೆ, 20 ಜನ ಲೇಬರ್ಸ್ ಬರ್ತಾರೆ, ವರ್ಕ್ ಮಾಡ್ತಾರೆ, ಅವ್ರ ಪೇಮೆಂಟ್ ಅವ್ರಿಗೆ ಆಗ್ಬಿಡ್ತದೆ. ವಿವಾಸ ಅಮೌಂಟ್ ನೀವು ಮಾಡ್ಕೊಳ್ರಿ, ನೀವೇನಾದ್ರು ಮಾಡ್ಕೊಳ್ರಿ, ಅದ್ರ ತಂಟೆ ಬರಲ್ಲ. ಈಗ ಹೆಂಗಿದೆ ರೂಲ್ಸ್ ಅಲ್ಲಿ ಹೆಂಗಿದೆ ಅದನ್ನ ಹೇಳಿ ನೀವು. ಸರ್ ವಿಡಿಯೋ ಸರ್ ನೀವು ಹೇಳ್ರಿ. ವಿಡಿಯೋ ಜವಾಬ್ದಾರಿ ಇದಾರೆ ಹೇಳ್ರಿ. ವಿಡಿಯೋ ಇಲ್ಲಿ ಅವ್ರು ಮಾಡೋದಂತಿಲ್ಲ, ಯಾರಿಗೆ ಕೆಲಸ ಬೇಕಂತ ಕೊಡಿ, ಅವ್ರು ಮಾಡಲ್ಲ. ಕರೆಕ್ಟ್ ಕರೆಕ್ಟ್. ಈಗ ಬಂದ ಪಾನಿ ಸರ್ ಯಾವ್ದಕ್ಕನ ಕೇಳಿ ಮಾಡ್ಕ್ಯಾರೆ. ಕೂಲಿ ಕೊಟ್ಟು ಲೇಬರ್ ಕೊಡ್ತೀವಿ ಅಂತ ಹೇಳ, ಲೇಬರ್ ಕೊಡ್ತೀವಿ. ಉಳಗಿಂದ ಯಾವ್ದನ್ನ ಕೇಳಿ ಮಾಡ್ಕ್ಯಾರೆ ನಿಮಗೆ ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ನಮ್ಮ ಸರ್ಕಾರ ಅಂದ್ರೆ ಕರೆಕ್ಟ್ 9 ತಿಂಗಳು ಜನಬದುಕಿ ಮಾತ್ರ ಮಾಡ್ತಾರೆ. ಮನೆ 10% ಅಲ್ಲ ಅಂತ ಬಿಟ್ಟು ಇಂಥ ಕಾಮಗಾರಿ ಮಾಡ್ತಾರ. ಈಗ ನಾವು ಯೋಚನೆ ಮಾಡಿ, ಕಾಮಗಾರಿ ಆದ್ರೂ ಚಿಂತೆ ಇಲ್ಲ, ಟೆಂಡರ್ ಆದ್ರೂ ಚಿಂತೆ ಇಲ್ಲ, ಚಿಂತೆ ಇಲ್ಲ. ಫಸ್ಟ್ ಜನರಿಗೆ ಕೆಲಸ ಕೊಡಬೇಕಲ್ಲ, 6 ಕೊಡ್ರಿ, ನಾವು 6 ಪ್ರಕಾರ ಕೆಲಸ ಕೊಡ್ತೀವಿ. ಅವ್ರು ಮಾಡ್ತಾರೋ ಬಿಡ್ತಾರ, ಕೊಟ್ರೆ ಮಾಡ್ಲಿಲ್ಲ ಅಂದ್ರೆ ಇಲ್ಲ, ಅವ್ರು ಬಿಡೋದು ಅವ್ರಿಗೆ ಬಿಟ್ಟು. ಈಗ ನಿಮ್ ಲೇಬರ್ ಸಮಸ್ಯೆ ಅಲ್ಲ ಸರ್, ಗೋಡ ಹೇಳಿದ ಕರೆಕ್ಟ್. ಎಲ್ಲಿ ಹೆಚ್ಚು ಕೊಡಿದ್ರೆ 500 ಅಲ್ಲಿ 5 ಕೊಟ್ಟು ಮತ್ತ ಓದ್ತವೆ, ಇಲ್ಲಿ 300 ಕೊಡ್ತಾರೆ ನಮ್ಮ ಮದುವೆ. ಹೆಂಗ್ ಮಾಡಿ 9 ತಿಂಗಳು ಏನೇ ಮಾಡ್ರು ಇದ್ರಾಗ
ಸರಿ ಸರಿ ಮೋದಿಗೌಡ ಎಲ್ಲ ಮಾಡ್ತಿಲ್ಲ. ಸರ್ ಗ್ರಾಮ ಏನಂದ್ರೆ ಗಮನ ಕೊಟ್ಟು ಸರ್ಕಾರ ನಿಯಮಗಳು ಪಾಲನೆ ಮಾಡೋದಷ್ಟು ಅಷ್ಟು ಸುಲಭ ಅಲ್ಲ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಹಾಯ ಯುವಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈಗ ಪ್ರತಿ ವರ್ಷ ಮುಂದಿನ ಬದಲಾಗಿದೆ. ಈಗ ನಿಯಮಗಳು ಬದಲಾಗಲ್ಲ. ನಮ್ಮ ಜನರಿಗೆ ಮನವಿ ಮಾಡೋದು ನೀವು ಗ್ರಾಮದ ಮಾಡಿ ಎಲ್ಲ ಅಭಿವೃದ್ಧಿ ಕಾರ್ಯವಾಗ್ತಾವ. ಇವ್ರು ಹೇಳಿದ್ರು ನಾವು ಲೇಬರ್ ಕೊಡಂತ. ಈಗ ನಾವು ಲೇಬರ್ ಅಂತ ಕೊಟ್ಟ 6 ಅಂತ ನಾವು ನೇಮ್ ಕೊಡಿ ಹಾಕಿದೀವಿ. ಯಾರು ಯಾರು ಕೊಡ್ತಾರ? ಗ್ರಾಮ ಸಭೆ ಕೊಡ್ತೀವಿ ಅಂತ ಹೇಳ್ತಾರ. ನಿಯಮಗಳು ಕೊಟ್ಟ ಕೆಲಸ ಕೊಡ್ತೀವಿ ನಾವು ಕೇಳಿ ಕೊಟ್ಟದ ಮಾಡ್ಬೇಕು. ಅದಕ್ಕೆ ಕಡಿದಿರಿ 2026 ಒಂದು ನಿಯಮಗಳು ಸ್ವಲ್ಪ ಬದಲಾವಣೆ ಇದಾವ. ಇದರಿಂದ ಆಗಿರುವ ಅಲ್ಪ ಸ್ವಲ್ಪದ ಬಗ್ಗೆ ಒಂದು ವ್ಯತ್ಯಾಸದ ಬಗ್ಗೆ ತಾವು ಸ್ವಲ್ಪ ಶಾಂತಿಯಿಂದ ಎಲ್ಲರನ್ನ ಬದಿಗೊತ್ತಿಬಿಡ್ರಿ. ನಮ್ಮ ಸೆಲೆಕ್ಟ್ ಇನ್ನೇನು ಆಯ್ತು 2026 ಇಷ್ಟು ಕಂಟ್ರೋಲ್ ಐತಂದ್ರೆ ಯಾವುದೇ ನಮ್ಮ ಏನು ಅಡಚಣೆ ಇಲ್ಲ. ಸಾರ್ವಜನಿಕ ಏನು ಬರ್ತದೆ ಅದಕ್ಕೆಲ್ಲ ಹೇಳಿದಾರ. ಅದು ಮುಂದಿನ ಚಿತ್ರಗಳನ್ನು ಯೋಚನೆ ಮಾಡಿ ಹಿಂದೆ ಆಗಿಲ್ಲ ಮಾಡ್ತೀವಿ. ಹಂಗಲ್ಲ ಸರ್, ನರೇಗಾ ಅಂತ ಬಿಟ್ಬಿಡ್ರಿ, ನಾವು ಜನರಲ್ಲಾಗಿ ನಮ್ಮ ಆಕ್ಷನ್ ಪ್ಲಾನಿಂಗ್ ಮಾಡಿರ್ತೀರಲ್ಲ, ಏನೇನು ಹಿಡಿದ್ರೆ ಹೇಳ್ತಾರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಮಾಡ್ರಿ ಕರೆಕ್ಟ್ ಪಾಯಿಂಟ್ ಜನಕ್ಕೆ ಗೊತ್ತಾಗ ಏನೇನು ಇವಾಗ ನೀವು ನಾನು